ವೀಕೆಂಡ್ ಕರ್ಫ್ಯೂ ರದ್ದಾಗಿದೆ. ಆದರೆ ಹಲವು ಕಡೆ ಇನ್ನೂ ಕೂಡ ಅಘೋಷಿತ ಕರ್ಫ್ಯೂ ವಾತಾವರಣವೇ ಕಂಡು ಬರ್ತಾ ಇದೆ. ಹಲವು ಪ್ರವಾಸಿ ತಾಣಗಳತ್ತ ಜನರೇ ಬರ್ತಾ ಇಲ್ಲ. ವೀಕೆಂಡ್ ಲಾಕ್ ತೆರವಿನಿಂದ ಖುಷಿಯಲ್ಲಿದ್ರು ವ್ಯಾಪಾರಿಗಳು, ಅವರಿಗೆ ನಿರಾಸೆಯಾಗಿದೆ. ನಾವು ಹೋಗಿ ಅಲ್ಲಿ ಇರಿ ಅಂತ ಹೇಳ್ತಾ ಇಲ್ಲ, ನಾವು ಅಲ್ಲಿನ ಸ್ಥಿತಿಗತಿಗಳಿಗೆ ಏನಿದೆ, ಪ್ರವಾಸಿ ತಾಣಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ವೀಕೆಂಡ್ ಕರ್ಫ್ಯೂ ಇದ್ದಂತಹ ಸಂದರ್ಭದಲ್ಲಿ, ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದು. ವೀಕೆಂಡ್ ಲಾಕ್ ಆಗಿತ್ತು, ಆದರೆ ಈಗ ವೀಕೆಂಡ್ ಲಾಕ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ, ಈಗಾಗಲೇ ರದ್ದುಗೊಳಿಸಲಾಗಿದೆ. ಆದರೂ ಕೂಡ ಖಾಲಿ ಹೊಡಿತಾ ಇದೆ ಹಲವು ಪ್ರವಾಸಿ ತಾಣಗಳು. ಹೋಟೆಲ್ ರೂಮ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಮುಂಗಡ ಬುಕ್ಕಿಂಗ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನೇಕರು. ಕೊರೋನಾ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರೇ ಈಗ ಒಂದು ರೀತಿಯಾದಂತಹ ಮನೆಯಲ್ಲೇ ಉಳ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೂ ಹೋಗೋದು ಬೇಡ ಅನ್ನುವಂತಹ ನಿರ್ಧಾರ ಜನರೇ ಸ್ವತಃ ತಗೊಂಡಿದ್ದಾರೆ. ವೀಕೆಂಡ್ ಕರ್ಫ್ಯೂ ತೆರವಾಗಿದೆ. ಸೊ ಕರ್ಫ್ಯೂ ತೆರವಾದರೂ ಕೂಡ ಮೈಸೂರಿನತ್ತ ಮುಖ ಮಾಡಿಲ್ಲ ಪ್ರವಾಸಿಗರು. ಮೈಸೂರಿನ ಅರಮನೆಗೂ ಕೂಡ ಬೆರಳೆಣಿಕೆಯಷ್ಟು ಜನ ಮಾತ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರವಾಸಿಗರಿಲ್ಲದೆ ವ್ಯಾಪಾರಿಗಳು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರವಾಸಿಗರ ಆಗಮನದ ನಿರೀಕ್ಷೆಯಲ್ಲಿದ್ರು ಟಾಂಗಾವಾಲಗಳು, ಫೋಟೋಗ್ರಾಫರ್ಸ್ಗಳು ಅವರು ಕೂಡ ಇದ್ರು ನಿರೀಕ್ಷೆಯಲ್ಲಿದ್ರು. ಆದರೆ ಎಲ್ಲರೂ ಕೂಡ ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ ಪ್ರವಾಸಿ ತಾಣಗಳು, ಮೃಗಾಲಯಗಳೆಲ್ಲವೂ ಖಾಲಿ ಆಗಿದೆ. ಪ್ರವಾಸಿಗರನ್ನ ನಂಬಿ ವ್ಯಾಪಾರ ಮಾಡ್ತಾ ಇದ್ರು ಸಣ್ಣ ಸಣ್ಣ ವ್ಯಾಪಾರಸ್ಥರು, ಅವರ ಸ್ಥಿತಿ ಅತಂತ್ರ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರವಾಸಿಗರೇ ಇಲ್ಲದಿದ್ರೆ ನಮ್ಮ ಜೀವನ ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕುರಿತು ನಮ್ಮ ರಿಪೋರ್ಟರ್ ದಿವ್ಯೇಶ್ ಜೀವಿ ನಡೆಸಿರುವ ವಾಕ್ ಥ್ರೂ ನೋಡೋಣ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂನ ತೆರವು ಮಾಡಿದೆ. ಆದರೆ ಮೈಸೂರಿನ ಒಂದು ಪ್ರವಾಸಿ ತಾಣಗಳಲ್ಲಿ ಈ ವೀಕೆಂಡ್ ಕರ್ಫ್ಯೂನ ಒಂದು ಕರಿನೆರಳು ಇನ್ನೂ ಕೂಡ ಕಾಡ್ತಾ ಇರುವಂತದ್ದು. ಮೈಸೂರಿನ ಅಂಬಾವಿಲಾಸ ಅರಮನೆಗೆ ವೀಕೆಂಡ್ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಸತತವಾದಂತಹ ಒಂದು ವೀಕೆಂಡ್ ಕರ್ಫ್ಯೂ ಒಂದ್ ಕಡೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಒಂದು ಸುತ್ತೋಲೆಗಳು, ಜೊತೆಗೆ ಕೋವಿಡ್ ನ ಒಂದು ಭಯ, ಇವೆಲ್ಲವೂ ಕೂಡ ಎಲ್ಲೊಂದ್ ಕಡೆ ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಸಾರ್ವಜನಿಕರ ಕೊರತೆಯನ್ನ ಬಹುಮಟ್ಟಿಗೆ ಕಾಡ್ತಾ ಇರುವಂತದ್ದು ಇಲ್ಲಿ ಕಾಣ್ತಾ ಇದೆ. ನೋಡ್ತಾ ಇದೆ, ಕೇವಲ ಬೆರಳೆಣಿಕೆಯಷ್ಟು, ಅಂದ್ರೆ ಕೈಯಲ್ಲಿ ಲೆಕ್ಕ ಹಾಕುವಷ್ಟು ಸಾರ್ವಜನಿಕರು ಮಾತ್ರ ಈ ಒಂದು ಅರಮನೆಯ ಆವರಣದಲ್ಲಿರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯ 8 ರಿಂದ 10 ಅದು ವೀಕೆಂಡ್ ನ ಸಂದರ್ಭದಂತೂ 8 ರಿಂದ 10 ಸಾವಿರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ರು. ಆದ್ರೆ ಪ್ರಸ್ತುತ ಏನಿದೆ, ಪ್ರಸ್ತುತ ಒಂದು ಈ ಅರಮನೆ ಆವರಣದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಸಾರ್ವಜನಿಕರು ಬಂದಿರುವಂತದ್ದು. ಹಾಗಾಗಿ ಇಡೀ ಒಂದು ಅರಮನೆಯ ಒಂದು ವಾತಾವರಣ ಇದೆ, ಸಾರ್ವಜನಿಕರಿಲ್ಲದೆ ಬಿಕೋ ಅಂತ ಇರೋಂಥದ್ದು ಕೂಡ ಗಮನಿಸಿ. ಜೊತೆಗೆ ನೋಡ್ತಾ ಇರ್ಬೋದು, ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಗಳು ಕೂಡ ಖಾಲಿ ನಿಂತಿದೆ. ಜೊತೆಗೆ ಫೋಟೋಗ್ರಾಫರ್ಗಳು ಏನಂದ್ರೆ ಪ್ರತಿನಿತ್ಯದ ಒಂದು ಏನು ಜೀವನವನ್ನ ನಡೆಸಲಿಕ್ಕೆ ಇಲ್ಲಿ ಬರ್ತಿದ್ದ ಪ್ರವಾಸಿಗರ ಒಂದು ಫೋಟೋವನ್ನ ತೆಗೆದು ಅವರಿಂದ ಬರ್ತಿದಂತ ಅಲ್ಪ ಸ್ವಲ್ಪ ಹಣದಲ್ಲೇ ಒಂದು ಜೀವನವನ್ನ ಮಾಡ್ತಾ ಇದ್ರು. ಆದ್ರೆ ಅಂಥ ಛಾಯಾಗ್ರಾಹಕರಿಗೂ ಸಹ ಎಲ್ಲೊಂದ್ ಕಡೆ ಈ ಒಂದು ಸಾರ್ವಜನಿಕರ ಒಂದು ಕೊರತೆ ಎದ್ದು ಕಾಣ್ತಿರೋಂಥದ್ದನ್ನ ನಾವು ನೋಡ್ತಾ ಇದೀವಿ. ಜೊತೆಗೆ ಮೃಗಾಲಯ ಏನಿದೆ, ಮೃಗಾಲಯವು ಸಹ ಇದೇ ರೀತಿಯಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತದ್ದು. ಸಾರ್ವಜನಿಕರ ಕೊರತೆಯನ್ನ ಮೈಸೂರಿನ ಅಂಬಾವಿಲಾಸ ಅರಮನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜಯಚಾಮರಾಜೇಂದ್ರ ಮೃಗಾಲಯ ಏನಿದೆ, ಈ ಮೃಗಾಲಯವು ಸಹ ಈ ಒಂದು ಸಾರ್ವಜನಿಕರ ಕೊರತೆಯನ್ನು ಎದುರಿಸ್ತದೆ. ಈ ಮೂಲಕ ವೀಕೆಂಡ್ ಕರ್ಫ್ಯೂ ರದ್ದಾಗಿದ್ರು ಸಹ ಈ ವೀಕೆಂಡ್ ಕರ್ಫ್ಯೂನ ಒಂದು ಕರಿನೆರಳೇನಿದೆ ಅದು ಮೈಸೂರಿನ ಪ್ರವಾಸೋದ್ಯಮದ ಮೇಲೆ ಬಹುಮಟ್ಟಿಗೆ ಕಾಡ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ವರದಿಯೊಂದಿಗೆ ದಿವ್ಯೇಶ್ ಜಿವಿ, ನ್ಯೂಸ್ 18 ಕನ್ನಡ, ಮೈಸೂರು. ಇದು ಮೈಸೂರಿನ ಕತೆ. ಆದ್ರೆ ಇನ್ನು ಕೊಡಗಿನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ವೀಕೆಂಡ್ ಕರ್ಫ್ಯೂ ಆಗಿದೆ, ತೆಗಿರಿ ಅಂತ ಹೇಳಿ ಅನೇಕ ಹೋಮ್ ಸ್ಟೇ ಮಾಲೀಕರು ಕೇಳ್ಕೊಳ್ತಾನೆ ಇದ್ರು ವೀಕೆಂಡ್ ಕರ್ಫ್ಯೂನ ರಿಮೂವ್ ಮಾಡಲೇಬೇಕು ಅಂತ ಹೇಳಿ. ಆದ್ರೆ ಈಗ ರಿಮೂವ್ ಆದ್ರೂ ಕೂಡ ಜನ ಮಾತ್ರ ಹೋಗ್ತಾ ಇಲ್ಲ, ಪ್ರವಾಸಿಗರು ಕೊಡಗಿನತ್ತ ಹೋಗಿಲ್ಲ. ಪ್ರವಾಸಿಗರನ್ನೇ ನಂಬಿದ್ರು ಅನೇಕ ಹೋಮ್ ಸ್ಟೇ ಮಾಲೀಕರು, ರೆಸಾರ್ಟ್ ಮಾಲೀಕರು, ಅವರಿಗೆ ನಿರಾಸೆಯಾಗಿದೆ. ವೀಕೆಂಡ್ ಕರ್ಫ್ಯೂ ಶುಕ್ರವಾರ ತೆರವಾದ ಹಿನ್ನೆಲೆಯಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡು ಪ್ರವಾಸಿಗರು ಬರೋದಕ್ಕೆ ತೊಂದರೆ ಆಗಿದೆ. ಗುರುವಾರದವರೆಗೆ ಬುಕ್ಕಿಂಗ್ ಆಗಿದ್ದ ಹೋಮ್ ಸ್ಟೇ ರೆಸಾರ್ಟ್ಗಳು ಎಲ್ಲವೂ ಕೂಡ ಈಗ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದಾರೆ ಒಂದಷ್ಟು ಜನ. ಗುರುವಾರ ಸಂಜೆವರೆಗೆ ವೀಕೆಂಡ್ ಕರ್ಫ್ಯೂ ತೆರವಿನ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಇರಲಿಲ್ಲ. ಹೀಗಾಗಿ ಪ್ರವಾಸಿಗರು ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಹೋಮ್ ಸ್ಟೇ ಮಾಲೀಕರು, ರೆಸಾರ್ಟ್ ಮಾಲೀಕರು ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಮಡಿಕೇರಿಯಲ್ಲಿ ಪ್ರವಾಸಿಗರು ಬರದೇ ಇರೋದ್ರಿಂದ ಅಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ವಾಕ್ಥ್ರೂ ಮಾಡಿದ್ದಾರೆ. ಅಲ್ಲಿನ ಸ್ಥಿತಿಗತಿ ನೋಡೋಣ. ಕೊಡಗು ಪ್ರವಾಸಿ ತಾಣಗಳ ತವರೂರು. ಆದರೆ ಈ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರೇ ಇಲ್ಲದೆ ಇಡೀ ಪ್ರವಾಸಿ ತಾಣಗಳು ಬಿಕೋ ಅಂತ ಇದ್ರೆ, ಮತ್ತೊಂದು ಕಡೆ ಏನು ಆ ಪ್ರವಾಸೋದ್ಯಮವನ್ನು ನಂಬಿ ನಡೀತಿರುವಂತಹ ರೆಸಾರ್ಟ್ ಹೋಮ್ ಸ್ಟೇಗಳು ಕೂಡ ಪ್ರವಾಸಿಗರೇ ಇಲ್ಲದೇನೆ ಬಿಕೋ ಅಂತ ಇದ್ದಾವೆ. ಎಲ್ಲವೂ ಕೂಡ ಖಾಲಿ ಹೊಡಿತಾ ಇದ್ದಾವೆ. ನೋಡ್ಬೋದು, ನಾನೀಗ ಒಂದು ಹೋಮ್ ಸ್ಟೇಗೆ ಬಂದಿದ್ದೇನೆ. ಸೊ
ಈ ಹೋಮ್ ಸ್ಟೇಯಲ್ಲಿ ಬಹುತೇಕ ಎಲ್ಲ ಕಾಟೇಜಸ್ಗಳು ಕೂಡ ಸಂಪೂರ್ಣವಾಗಿ ಖಾಲಿ ಇದ್ದಾವೆ. ಯಾವ ಕಾಟೇಜಸಲ್ಲೂ ಕೂಡ ಪ್ರವಾಸಿಗರು ಗೆಸ್ಟ್ಗಳು ಇಲ್ಲ. ಅಂದರೆ ಏನು ವೀಕೆಂಡ್ ಕರ್ಫ್ಯೂವನ್ನು ನಿನ್ನೆ ಸಂಜೆ ಅಷ್ಟೇ ಸರ್ಕಾರ ತೆರವು ಮಾಡ್ತು. ಆ ಕಾರಣದಿಂದ ಯಾರೂ ಕೂಡ ಪ್ರವಾಸಿಗರು ಇನ್ನೂ ವೀಕೆಂಡ್ ಆದ್ರೂ ಕೂಡ ಕೊಡಗಿನತ್ತ ಮುಖ ಮಾಡಲಿಲ್ಲ. ಎಲ್ಲ ಪ್ರವಾಸಿ ತಾಣಗಳಿಗೂ ಕೂಡ ಖಾಲಿ ಇರೋ ಅಂಥದ್ದು. ಹೋಮ್ ಸ್ಟೇಗಳಿಗೆ ಅಥವಾ ರೆಸಾರ್ಟ್ಗಳಿಗೆ ಬರಬೇಕು ಅಂತಂದರೆ ಸಹಜವಾಗಿಯೇ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಆ ನಂತರ ಅವರು ಪ್ರವಾಸಿ ತಾಣಗಳಿಗೆ ಬರಬೇಕಾಗತ್ತೆ, ಹೋಮ್ ಸ್ಟೇಗಳಿಗೆ ರೆಸಾರ್ಟ್ಗಳಿಗೆ ಬರಬೇಕಾಗತ್ತೆ. ಸೊ ಯಾವಾಗ ಸರ್ಕಾರ ತಡವಾಗಿ ವೀಕೆಂಡ್ ಕರ್ಫ್ಯೂನ ತೆರವು ಮಾಡ್ತೋ ಹಾಗಾಗಿ ಜನರು ಇನ್ನೂ ಕೂಡ ಈ ಕಡೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥದ್ದು. ಸೊ ಹೀಗಾಗಿ ವೀಕೆಂಡ್ನಲ್ಲಿ ಸಾಕಷ್ಟು ಆದಾಯ ಆಗ್ತಿತ್ತು, ಒಂದಷ್ಟು ಪ್ರವಾಸಿಗರು ನಮ್ಮ ಹತ್ರ ಬರ್ತಿದ್ರು, ನಾವೊಂದಷ್ಟು ಸುಧಾರಿಸ್ಕೊಳ್ತಿದ್ವಿ ಆರ್ಥಿಕವಾಗಿ ಅನ್ನಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಂತಹ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲೀಕರೇನಿದ್ರೆ ಅವರು ಈ ವಾರನೂ ಕೂಡ ಒಂದಷ್ಟು ಸಂಕಷ್ಟದಲ್ಲೇ ಇದ್ದಾರೆ ಅನ್ನೋಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹೋಮ್ ಸ್ಟೇನ ಮಾಲೀಕರಂತಹ ಸತ್ಯ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಕೊಡಗು ಜಿಲ್ಲೆಗೆ ಪ್ರವಾಸೋದ್ಯಮ ಒಂದು ಟಾನಿಕ್ ಕೊಟ್ಟಾಗೆ ಪ್ರವಾಸಿಗರು ಬರೋದೇ ನಮಗೆ ವೀಕೆಂಡಲ್ಲಿ. ಸೊ ವೀಕ್ ಡೇನಲ್ಲಿ ಅಲ್ಲೋ ಒಂದಿಬ್ಬರು ಬರ್ತಾರಷ್ಟೇ. ವೀಕೆಂಡ್ ಅಂತ ನಮ್ಗೆ ಫುಲ್ ಆದರೆ ಮಾತ್ರ ನಮ್ಗೆ ಏನಾದರೂ ನಮಗೆ ಕೆಲಸ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನಾಯಿತು, ಈಗ ಲಾಕ್ಡೌನ್ ಬಂದಿದೆ, ವೀಕೆಂಡ್ ಕರ್ಫ್ಯೂ ಅಂತ ಬಂತು. ಸೊ ನಿನ್ನೆ ತಾನೇ ಇವಾಗ ಶುಕ್ರವಾರ ನಮ್ಗೆ ಏನೋ ತಲೆನೋವಾಗುತ್ತೆ ಅಂದರೆ ಶುಕ್ರವಾರ ದಿನ ಇವರು ಸಭೆ ನಡೆಸಿ ನಮಗೇನೋ ಆದೇಶ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಪ್ರವಾಸಿಗೆ ಬರಲಿಕ್ಕೆ ಅವರು ಪ್ಲ್ಯಾನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ ಎಲ್ಲ ಖಾಲಿ ಹೊಡಿತಾ ಇದೆ. ಮತ್ತೆ ನಮಗೆ ವೀಕೆಂಡ್ ಕರ್ಫ್ಯೂ ಇದೆಯೋ ಏನೋ ಅಂತ ಒಂದು ಭಾವನೆ ಬರ್ತಾ ಇದೆ. ಏನು ಕರ್ಫ್ಯೂ ಇಲ್ಲ, ಆದರೆ ಜನಗಳು ಅಂತೂ ಬಂದಿಲ್ಲ ಇವತ್ತು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇದು ಕೊಡಗಿನ ಚಿತ್ರಣ. ಇನ್ನು ವೀಕೆಂಡ್ ಕರ್ಫ್ಯೂ ತೆರವಾದ್ರೂ ಕೂಡ ಹಾಸನದಲ್ಲೂ ಕೂಡ ಸೇಮ್ ಸಿಚುವೇಶನ್ ಕಂಡು ಬರ್ತಾ ಇದೆ. ಅಲ್ಲೂ ಕೂಡ ಪ್ರವಾಸಿ ತಾಣಗಳು ಜನರಿಲ್ಲದೆ ಬಿಕೋ ಅಂತ ಇದೆ. ಬೇಲೂರಿನಲ್ಲಿರುವ ಐತಿಹಾಸಿಕ ಶ್ರೀ ಚೆನ್ನಕೇಶವ ದೇವಾಲಯ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ಪ್ರತಿನಿತ್ಯ ನೂರಾರು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು ದೇವಾಲಯ. ಇವತ್ತು ಕಂಪ್ಲೀಟ್ ಆಗಿ ಅಲ್ಲಿ ಖಾಲಿ ಹೊಡಿತಾ ಇರೋದನ್ನ ನಾವು ಗಮನಿಸಬಹುದು. ಎರಡನೇ ಲಾಕ್ಡೌನಲ್ಲಿ ಒಂದು ಎರಡೂವರೆ ತಿಂಗಳು ಬಂದ್ ಮಾಡಿಸಿದ್ರು. ಭಾರಿ ಕಷ್ಟ ಆಗಿದೆ ಅಂದರೆ ಎಲ್ಲರಿಗೂ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ನಮ್ಮಂಥ ಹೋಟ್ಲವರಿಗೆ ಭಾರಿ ಪೆಟ್ಟು ಬಿದ್ದಿದೆ. ಅದರಿಂದ ವಾಪಸ್ ಓಪನ್ ಮಾಡಿದ್ರು, ಒಂದು 2-3 ತಿಂಗಳಾದರೂ ವಾಪಸ್ ಲಾಕ್ಡೌನ್ ಮಾಡಿದ್ವಿ. ಈ ವೀಕೆಂಡ್ ಲಾಕ್ಡೌನಲ್ಲಿ ಭಾರಿ ಕಷ್ಟ ಆಗಿದೆ. ಹೋಟ್ಲವರಿಗೆ ಜೀವನ ಮಾಡೋದೇ ಕಷ್ಟ ಆಗಿದೆ. ಈ ಕೆಲಸದವರನ್ನು ಈ ಸಂಬಳ, ಗ್ಯಾಸಿಗೆ ಒಂದು ಸಿಲಿಂಡರ್ ಗ್ಯಾಸಿಗೆ 2100 ರೂಪಾಯಿ ಆಗಿದೆ. ಅದು ಹೊಡೆತದ ಮೇಲೆ ಹೊಡೆತ. ಮತ್ತು ಈ ಇದು ಗ್ರೋಸರಿ ಐಟಮ್ ಇದೆಲ್ಲ ಸಿಕ್ಕಾಪಟ್ಟೆ ರೇಟ್ ಹೆಚ್ಚಾಗಿದೆ. ಮತ್ತು ಜನಜೀವನ ಭಾರಿ ಅಸ್ತವ್ಯಸ್ತ ಆಗಿದೆ. ಸೊ ಯಾವ ರೀತಿಯಾಗಿದೆ ಹಾಸನದಲ್ಲಿರುವಂತಹ ಪ್ರವಾಸಿ ತಾಣಗಳು, ಜನರಿಲ್ಲದೆ ಈಗಾಗಲೇ ಬಣಗುಡ್ತಾ ಇರೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಶಿ. ವೀಕೆಂಡ್ ಕರ್ಫ್ಯೂಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ವೀಕೆಂಡ್ ಕರ್ಫ್ಯೂವನ್ನು ತೆರವುಗೊಳಿಸಿದೆ. ವೀಕೆಂಡ್ ಕರ್ಫ್ಯೂ ತೆರವಾದರೂ ಸಹ ಹಾಸನ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಕೊರತೆ ಎದ್ದು ಕಾಣ್ತಾ ಇದೆ. ನಾವೀಗ ಹಾಸನದ ಜಿಲ್ಲೆಯ ಬೇಲೂರು ತಾಲೂಕಿನ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ಇದ್ದೀವಿ. ಚೆನ್ನಕೇಶವ ದೇವಾಲಯದಲ್ಲಿ ಪ್ರತಿನಿತ್ಯವೂ ಸಹ ಪ್ರವಾಸಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ರು. ಅದರಲ್ಲೂ ಸಹ ವೀಕೆಂಡ್ ದಿನಗಳಲ್ಲಿ ದೇಶ ವಿದೇಶಗಳಿಂದ ಹೊರ ಜಿಲ್ಲೆಗಳಿಂದಲೂ ಸಹ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ದೇವಾಲಯದ ದರ್ಶನವನ್ನು ಪಡೆದಿದ್ದರು. ಆದರೆ ಕೊರೋನಾ ಕರಿನೆರಳಿನ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ತೆರವಾದರೂ ಸಹ ಪ್ರವಾಸಿಗರ ಸಂಖ್ಯೆ ಕೊರತೆಯನ್ನು ಕಾಣಬಹುದಾಗಿದೆ. ಇದಕ್ಕೆ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇರೋದೇ ಕಾರಣ ಅಂತಲೇ ಹೇಳ್ಬೋದು. ಅಲ್ಲದೆ ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥವರು ಕಡ್ಡಾಯವಾಗಿ ಏನು ಕೋವಿಡ್ ಟೆಸ್ಟನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖವಾಗ್ತಾ ಇದೆ. ಏಳಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಈಗ ದೇವಾಲಯದ ಆವರಣದಲ್ಲಿ ನಾವೀಗ ಗಮನಿಸಬಹುದಾಗಿದೆ. ಪ್ರತಿದಿನವೂ ಸಹ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ವಿಶ್ವವಿಖ್ಯಾತ ದೇವರ ದರ್ಶನವನ್ನು ಪಡಿತಾ ಇದ್ದರು. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳ ಹಾಗೂ ಏನು ವೀಕೆಂಡ್ ಕರ್ಫ್ಯೂ ತೆರವಾದರೂ ಸಹ ಪ್ರವಾಸಿಗರ ಕೊರತೆಯಲ್ಲಿ ಹೆಚ್ಚಾಗಿ ಕೊರತೆಯನ್ನು ಕಾಣ್ತಿರೋದನ್ನು ಗಮನಿಸಬಹುದಾಗಿದೆ. ಶಶಿಧರ್ ಬಿಸಿ, ನ್ಯೂಸ್ 18 ಕನ್ನಡ, ಹಾಸನ.